ಪಾವ್ ಭಾಜಿ ಮಾಡಲಿಕ್ಕೆ ಮೊದಲು ಒಂದು ಪ್ಯಾನಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಒಳ್ಳೇದು ಮಾಡಿ ಬೇಯಿಸಬೇಕು. ಅದು ಬ್ರೌನ್ ಆಗುವ ತನಕ ಬಾಯ್ಲ್ ಮಾಡಬೇಕು. ಮತ್ತೊಂದು ಇದರಲ್ಲಿ ಪೊಟ್ಯಾಟೊವನ್ನು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಮತ್ತು ಆ ಆನಿಯನ್ನಿಗೆ ಟೊಮ್ಯಾಟೊ ಹಾಕಬೇಕು ಬೇಯಿಸಿದ ನಂತರ. ಮತ್ತು ಅದಕ್ಕೆ ರುಚಿಗೆ ತಕ್ಕಂಥ ಉಪ್ಪು ಹಾಕಬೇಕು. ಮತ್ತು ಮಿಕ್ಸಿ ಜಾರಲ್ಲಿ ಟೊಮೆಟೊದ್ದು ಪ್ಯೂರಿ ಮಾಡಬೇಕು. ಇಲ್ಲಿ ಬಾಯ್ಲ್ ಆಗ್ತಾ ಇದೆ ಪೊಟ್ಯಾಟೊ, ಒಳ್ಳೆ ಪ್ಯೂರಿ ಆಗಬೇಕು. ಮತ್ತು ಮತ್ತೊಂದು ಇದರಲ್ಲಿ ಬೀಟ್ರೂಟನ್ನು ಸಹ ಬಾಯ್ಲ್ ಮಾಡಲಿಕ್ಕೆ ಬಿಡಬೇಕು. ಅದು ಒಳ್ಳೇದು ಬಾಯ್ಲ್ ಆಗಬೇಕು. ಇಲ್ಲಿ ಪ್ಯೂರಿ ರೆಡಿಯಾಗಿದೆ, ಟೊಮೆಟೊ ಮತ್ತು ಬೀಟ್ರೂಟದ್ದು ಪ್ಯೂರಿ. ಅದು ಈಗ ಒಳ್ಳೇದು ಮಾಡಿ ಕುದಿಬೇಕು. ಒಳ್ಳೇದು ಮಾಡಿ ಕುದಿತಾ ಇರಬೇಕು, ಅದು ಕುದಿಬೇಕು ಒಳ್ಳೇದು ಮಾಡಿ. ಪೊಟ್ಯಾಟೊ ಇಲ್ಲಿ ಬಾಯ್ಲ್ ಆಗಿತ್ತು. ಇಷ್ಟು ಸಾಕು ಬಾಯ್ಲ್ ಆದದ್ದು. ನೋಡಿ ಕಟ್ ಆಗ್ತಿದೆ ಅಲ್ಲ, ಮೆಲ್ಟ್ ಆಗಬೇಕು. ಮತ್ತೆ ನಾವು ಇದು ಮಾಡುವಾಗ ಇದು ಪೊಡಿ, ಇದು ಮಸಾಲದು ಪೊಡಿ, ಹೋಮ್ ಮೇಡ್ ಇದು ಎಲ್ಲ. ಇದು ಹಾಕಬೇಕು. ಮತ್ತು ಹಳದಿ ಹಾಕಬೇಕು ಸ್ವಲ್ಪ, ಮತ್ತು ಕ್ಯಾಪ್ಸಿಕಮನ್ನು ಸಹ ಹಾಕಬೇಕು. ಮತ್ತು ಒಳ್ಳೇದು ಮಾಡಿ ಕುದಿಸಬೇಕು. ಅದು ಪಾವ್ ಭಾಜಿ ಮಸಾಲ ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ ಅಂದರೆ ಈಸಿಯಾಗಿ ಮಾಡುವಂಥ ಪಾವ್ ಭಾಜಿ ಇದು. ಹೋಮ್ ಮೇಡ್ ಮಸಾಲ, ರೆಡ್ ಚಿಲ್ಲಿ ಇದೆಲ್ಲ ಇರ್ತದಲ್ಲ, ಅದೆಲ್ಲ ಹಾಕಿ ಎಂತ ಎಂತ ಮಸಾಲ ಉಂಟು ಅದೆಲ್ಲ ಹಾಕಿ ಮಾಡುವಂಥದ್ದು. ಮತ್ತು ಸ್ವಲ್ಪ ಕೊರಿಯಾಂಡರ್ ಲೀವ್ಸನ್ನು ಸಹ ಹಾಕುವ, ಗಾರ್ನಿಶಿಂಗ್ ಥರ. ಒಳ್ಳೇದು ಮಿಕ್ಸ್ ಮಾಡಿ ಮೆಲ್ಟ್ ಮಾಡಬೇಕು. ಮತ್ತು ಅದಕ್ಕೆ ಮೇಲಿಂದ ಅಮೂಲ್ ಬಟರ್ ಹಾಕುವ, ಆವಾಗ ಒಳ್ಳೇದು ರುಚಿ ಬರುತ್ತೆ. ಮತ್ತು ನಾವು ಬಾಯ್ಲ್ ಮಾಡಿಟ್ಟಿದ್ದ ಪೊಟ್ಯಾಟೊ ಸಹ ಅದಕ್ಕೆ ಹಾಕುವ. ಅದು ಅಂಟಂಟಾಗಬೇಕು ನಾವು ಮಿಕ್ಸ್ ಮಾಡುವಾಗ, ಹಾಗೆ ಮಿಕ್ಸ್ ಮಾಡಬೇಕು. ನೋಡಿ ಅಂಟಂಟು ಆಗಬೇಕು. ಮಿಕ್ಸ್ ಮಾಡುವ, ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ. ನೋಡಿ ಮಿಕ್ಸ್ ಮಾಡಿ ಆಯಿತು, ಅಂಟಂಟಾಯಿತು ಒಳ್ಳೆಯದು. ಈಗ ಚೂರು ಕುದಿಸುವ. ನೋಡಿ ರೆಡಿಯಾಗಿದೆ ಪಾವ್ ಭಾಜಿ. ಈಗ ಟೇಸ್ಟ್ ಮಾಡಿ ನೋಡುವ ಹೇಗೆ ಆಗುತ್ತೆ ಅಂತ. ಸ್ವಲ್ಪ ಲಿಂಬು ರಸವನ್ನು ಚೂರು ಇದು ಮಾಡಿ ಅದರ ಮೇಲೆ ಹಾಕಿ ಈಗ ತಿನ್ನುವ ಹೇಗೆ ಆಗುತ್ತೆ ಅಂತ. ಸಖತ್ತಾಗಿದೆ ಮಾತ್ರ. ಸಿಂಪಲ್ ಆಗಿ ಈಸಿಯಾಗಿ ಮಾಡುವಂಥ ಮೆಥಡ್. ಪಾವ್ ಭಾಜಿ ಮಸಾಲ ಬೇಕಂತನೇ ಇಲ್ಲ, ನೀವು ಸಹ ಒಂದ್ಸರಿ ಟ್ರೈ ಮಾಡಿ, ಹೀಗೆ ಒಳ್ಳೆಯದಾಗುತ್ತೆ.